ಮತ್ತೆ ಮಲ್ಕೊಂಡ್ಯೇನೆ? ಎದ್ದೇಳೆ. ಅಪ್ಪಾ ಮತ್ತೇನ್ ಮಾಡ್ಬೇಕು? ಹಲ್ಲು ಉಜ್ಜಬೇಕು. ತಗೋ ಹಿಡ್ಕೋ. ಇದ್ರಲ್ಲ ಹೇಗ್ ಉಜ್ತಾರೆ? ಪೇಸ್ಟ್ ಬ್ರಷ್ ಟಂಗ್ ಕ್ಲೀನರ್ ಇಲ್ವಾ? ಇದೇನೇ ನೀನ್ ದಿನ ಮಾಡ್ತಾ ಇದ್ದಿದ್ ಕೆಲ್ಸನ ನಿನ್ ಕೈಯಲ್ಲಿ ಮಾಡ್ಸಿದ್ರೆ ನಿನ್ಗೆ ನೆನ್ಪಾಗತ್ತೆ ಅನ್ಕೊಂಡಿದ್ದೆ. ಹೀಗ್ ಮಾತಾಡ್ತಿದ್ಯಲ್ಲ. ಅದಕ್ಕೇನಾ ಈ ಕೆಲ್ಸ ಎಲ್ಲ ನನ್ನ ಹತ್ರ ಮಾಡ್ಸಿದ್ದು? ಹೌದು. ಏನು ನೆನ್ಪಾಗ್ಲಿಲ್ವಾ? ಸೊಂಟ ಬಿದ್ದೋಯ್ತು. ಏನೇ ಹೇಳ್ತಿದ್ಯಾ? ಎಷ್ಟ್ ಕೆಲ್ಸ ಮಾಡಿದ್ರು ಸುಸ್ತೇ ಆಗ್ತಿರ್ಲಿಲ್ವಲ್ಲ ನಿನ್ಗೆ? ನಾನು ಸುಸ್ತಾದೆ. ನೀವ್ ಅಂದ್ಕೊಂಡಿರೋ ನಾನಲ್ಲ. ನಾನು ಯಾರೋ ಏನೋ. ಇಲ್ಲ, ನೀನ್ ನನ್ ಗಂಗಾನೇ. ಅಲ್ಲ, ನಾನು ಈ ಕೆಲ್ಸ ಎಲ್ಲ ಯಾವತ್ತೂ ಮಾಡಿಲ್ಲ. ಮಾಡಿದ್ಯಾ? ನೀನೇ ಎಲ್ಲ ಮರ್ತು ಹೋಗಿದ್ಯಾ ಅಷ್ಟೇ. ನಿನ್ ಹತ್ರ ವಾದ ಮಾಡೋದು ವೇಸ್ಟ್. ಕಾಫಿ ಕೊಡ್ತೀಯಾ? ಹಲ್ಲುಜ್ಜು, ಆಮೇಲೆ ಕೊಡ್ತೀನಿ. ಡೆಫಿನೆಟ್ಲಿ ನಾನು ಗಂಗಾ ಅಲ್ಲ. ನಾನು ಇನ್ಯಾರು? ಯಾರು ನಾನು? ಹೂ ಅಮ್ಮಾಯ್, ಯಾರು ನಾನು? ಏನ್ರಿ, ಮದುವೆ ಸರಿಯಾಗಿ 10 ದಿನ ಕೂಡ ಇಲ್ಲ. ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ನೀವ್ ಹೀಗೆ ಆರಾಮಾಗಿ ಕೂತ್ಕೊಂಡ್ರೆ ಹೇಗ್ರಿ? ಮದ್ವೆ ವಿಷಯ ಏನೋ ಬಿಡಿ. ಆ ಹೆಸರಲ್ಲಿ ನಿಮ್ ಸಂಭ್ರಮ ಸ್ವಲ್ಪ ಓವರ್ ಆಗಿದೆ ಅದ್ಕೆ. ನನ್ ಮಗನ್ ಮದ್ವೆಗ್ ನಾನ್ ಸಂಭ್ರಮ ಪಡ್ದೆ, ಹೊರಗನವರೋ ಊರ್ನವರೋ ಸಂಭ್ರಮ ಪಡ್ತಾರ ಅತ್ಗೆ? ನೀವು ಮತ್ತೆ ಶುರು ಮಾಡಬೇಡಿ. ಇವತ್ತೆಲ್ಲರೂ ಮದುವೆ ಬಟ್ಟೆ ಕೊಂಡ್ಕೊಳ್ಳೋಕೆ ಹೊರಡ್ತಿದೀವಿ. ರೂಪಾ ಅವ್ರನ್ನ ಕೂಡ ಕರ್ಕೊಂಡು ಹೋಗೋಣ ರೀ. ಮಧ್ಯದಲ್ಲಿ ಅವ್ರು ಯಾಕೆ? ಅವರು ನಮ್ಗೆ ಬೀಗರು. ಒಟ್ಟಿಗೆ ಶಾಪಿಂಗ್ ಮಾಡಿದ್ರೆ ತಪ್ಪೇನು? ಅಲ್ದೇ ನಿತ್ಯಾಗೆ ನಾವೇ ಮದ್ವೆ ಸೀರೆ ಕೊಡ್ಬೇಕು. ಅವಳಿಗೆ ಯಾವ ಥರ ಸೀರೆ ಬೇಕೋ ಅವಳೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಬರೋಕ್ ಹೇಳು ಕಲ್ಪನಾ. ಯಾಕೆ ಮಾವ ಅಲ್ಲೇ ಇದಾನಲ್ಲ, ನಾನ್ ಹೋಗಿ ಎಲ್ರನ್ನೂ ಕರ್ಕೊಂಡ್ ಬರ್ತೀನಿ. ಕೆಲ್ಸ ನೀನೇ ಒಪ್ಕೊಂಡು ಹೋಗ್ತಿದ್ಯಾ? ಅಷ್ಟೊಂದ್ ಶ್ರದ್ಧೆ ಯಾಕಮ್ಮ? ಸ್ವತಃ ಹೋಗ್ ಕರೆದ್ರೆ ಸಂಪ್ರದಾಯ ಬದ್ಧವಾಗಿರುತ್ತೆ ಅಂತ ಇವಳ ಅಭಿಪ್ರಾಯ. ಏನೇನೋ ಯೋಚನೆ ಮಾಡಿ ವ್ಯಂಗ್ಯ ಮಾಡ್ಬೇಡಿ ಅತ್ಗೆ. ನಿಮ್ ಮಾತಿನ ಯುದ್ಧ ನಿಲ್ಸಿ ಹೋಗಿ ರೆಡಿಯಾಗಿ. ಸ್ವಪ್ನ, ನೀನು ಹೋಗಿ ಬಾವನ್ನ, ನಿತ್ಯನ, ರೂಪ ಅವ್ರನ್ನ ಕರ್ಕೊಂಬ. ನಾನು ಅಜ್ಜಿಗೂ ಹೇಳ್ತೀನಿ. ಅಬ್ಬಾ, ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದೇ ಮುಂದಾಗೋ ಇನ್ನೊಂದು ಸಾವನ್ನು ಕೂಡ ಈ ತಲೆಮಾರಲ್ಲೂ ತಡೆಯೋಕ್ಕಾಗಲ್ಲ. ಯಾಕಜ್ಜಿ ಹೀಗೆ ಕೂತಿದ್ದೀರಾ? 2 ದಿನದಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ನಮ್ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಮುಂದೆ ಆಗೋ ಅಪಾಯನ ತಡೆಯೋ ಶಕ್ತಿ ಇಲ್ಲದೆ ಇದ್ದಾಗ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ನೀವಿನ್ನೂ ಅದೇ ಯೋಚನೆಯಲ್ಲೇ ಇದ್ದೀರಾ. ನಡೆಯೋದು ನಡೆದೇ ತೀರುತ್ತೆ, ಬಿಟ್ಬಿಡಿ ಅಜ್ಜಿ. ನೋಡ್ತಾ ನೋಡ್ತಾ ಒಂದ್ ಪಾಪದ ಹುಡುಗಿ ಜೀವ ಬಲಿ ಆಗ್ತಿದ್ರೆ ಹೇಗ್ ಸುಮ್ನೆ ಇರೋದು? ಏನ್ ನಡೆಯುತ್ತೋ ನಮಗ್ ಗೊತ್ತಿಲ್ಲ. ನಡೆಯೋದನ್ನ ನಾವು ತಡೆಯೋಕ್ಕೂ ಆಗಲ್ಲ. ಹೀಗಿರುವಾಗ ನಿಮಿತ್ತವಾಗಿ ನಾವು ಇದ್ಕೊಂಡು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋದು ಬಿಟ್ಟು ಹೀಗೆ ನಿರ್ಲಿಪ್ತವಾಗಿ ಕೂತ್ಕೊಳ್ಳೋದು ಎಷ್ಟು ಸರಿ ಅಜ್ಜಿ? ಇನ್ನೇನು ಯೋಚನೆ ಮಾಡಬೇಡಿ. ಮದುವೆ ಬಟ್ಟೆ ಕೊಂಡ್ಕೋಬೇಕು, ನೀವು ನಮ್ಮ ಜೊತೆ ಬನ್ನಿ. ಯಾಕೋ ಹೊಸ ಬಟ್ಟೆನ ಹೊಸ ಮದುಮಗಳು ಶವದ ಮೇಲೆ ಹೊತ್ಸೋದಕ್ಕ? ಅಜ್ಜಿ, ಹೌದು ಕಣೋ, ನಡೆಯೋದು ಮದುವೆ ಅಲ್ಲ, ಸಾವು. ಸಾಕು, ನಿಲ್ಸಿ ಅಜ್ಜಿ. ಏನಿದು? ಯಾವತ್ತೂ ಇಲ್ದೆ ಅಣ್ಣ ಅಜ್ಜಿ ಮೇಲೆ ಹಾಕ್ ಕೂಗ್ತಿದ್ದಾನೆ. ಏನಾಗಿರ್ಬಹುದು? ನೀವು ಹೇಳ್ತಿರೋ ಶಾಪ ಯಾವುದೂ ಇಲ್ಲ. ನಡೆದಿರೋ ದುರ್ಘಟನೆಗೂ ಸಾವುಗೂ ಸಂಬಂಧ ಕಟ್ಟಬೇಡಿ.
ಕೋಪ ಅಂತ ಇದ್ದಾರೆ, ದುರ್ಘಟನೆ ಅಂತಿದ್ದಾರೆ. ನೀವು ಶಾಪಿಂಗ್ ಬರ್ದೇ ಇದ್ರೂ ಪರವಾಗಿಲ್ಲ, ಮದುವೆಗೆ ನಿಮ್ಗೆ ಇಷ್ಟ ಆದ್ರೆ ಬನ್ನಿ. ಈ ಮದುವೆ ಮಾತ್ರ ನಿಲ್ಲೋದಿಲ್ಲ. ಏನಾಗಿದೆ? ನನಗೇನು ಅರ್ಥ ಆಗ್ತಿಲ್ವಲ್ಲ. ಭಗವಂತ, ಇವನ್ಗೆ ಹೇಗ್ ಹೇಳಿದ್ರೆ ಅರ್ಥ ಆಗತ್ತೆ? ಮಾರ್ನಿಂಗ್ ನಿತ್ಯಾ. ಮಾರ್ನಿಂಗ್. ಆರ್ ಯು ಹ್ಯಾಪಿ ನೌ? ನೀನೀಗ ಖುಷಿಯಾಗಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಹಾ. ನಿನ್ ಸಂತೋಷನೇ ನನ್ ಸಂತೋಷ ನಿತ್ಯ. ಅದಕ್ಕೆ ಜೈ 2 days ಇಲ್ಲಿರೋದಕ್ಕೆ ಒಪ್ಕೊಂಡಿತ್ತು. ಬೇಕಾದ್ರೆ ಜೈ ಇನ್ನೂ 2 days ಇಲ್ಲೇ ಇದ್ರು ನನ್ಗೆ ಏನು ಅಭ್ಯಂತರ ಇಲ್ಲ. ನಿತ್ಯ, ಇನ್ನು 2 ದಿನನಾ? ಬೇಡ ಮಾಮ್. ಯಾಕೆ ನಿತ್ಯ? ನೀನ್ ಖುಷಿಯಾಗಿರ್ತೀಯಲ್ಲ. ಅಂದ್ರೆ ಮದ್ವೆನೇ ಆಗದೆ ಯಾಕೆ ಅಂತ. ಕಮಾನ್ ನಿತ್ಯ, ನನಗೆ ಆ ಥರ ಶಾಸ್ತ್ರ ಎಲ್ಲ ಏನಿಲ್ಲ. ನಿನ್ ಖುಷಿನೇ ನನಗ್ ಮುಖ್ಯ. ಮದ್ವೆಗೆ ಇನ್ನೂ 10 ದಿನ ಅಲ್ವಾ ಇರೋದು? ಅವ್ರನ್ನ ಕಳಿಸ್ಬಿಡು ಮಾಮ್. ಆರ್ ಯು ಶ್ಯೂರ್? ಯಾ. ಓಹ್, ನಿನ್ ಟೆನ್ಷನ್ ನನಗೆ ಅರ್ಥ ಆಯ್ತು. ಈ 10 days ಅಲ್ಲಿ ಗಂಗಾನ ಇಲ್ಲಿ ಕರ್ಕೊಂಡ್ ಬಂದು ಅವಳನ್ನ ಪ್ರಿಪೇರ್ ಮಾಡ್ಬೇಕು ಅಂತ ಅಲ್ವಾ? ಜೈ ಇಲ್ಲಿದ್ರೆ ಅದಾಗಲ್ಲ ಅಂತ ಹೇಳ್ತಿದ್ಯಾ? ಗಂಗಾನ ಯಾಕೆ ಪ್ರಿಪೇರ್ ಮಾಡ್ಬೇಕು ಮಾಮ್? ಅವಳನ್ನು ಒಪ್ಪಿಸ್ಬೇಕಲ್ಲ ನಾವು. ಯಾಕೆ? ಎಲ್ಲ ಗೊತ್ತಿತ್ತು ಕೇಳ್ತೀಯಲ್ಲ. ಓ, ಜೈ ಬಂದಿರೋ ಸಂತೋಷದಲ್ಲಿ ನಮ್ ಪ್ಲಾನ್ ಮಾಡ್ತಿದ್ಯಾ ಅನ್ಸತ್ತೆ. ಪ್ಲಾನಾ? ಯಾವ ಪ್ಲಾನ್? ಅದೇ ನಿನ್ ಪ್ಲೇಸಲ್ಲಿರೋ ಗಂಗಾ. ಹಲೋ ಆಂಟಿ. ಹಾಯ್ ನಿತ್ಯ. ಸರ್ಪ್ರೈಸ್ ಏನು ಅಂತ? ಮದ್ವೆ ಶಾಪಿಂಗ್ ಮಾಡೋಕೆ ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ನನ್ ಮಾವ ನನ್ನನ್ ಕಳ್ಸಿದ್ರು. ಬೇಗ ಹೊರಡ್ಬೇಕಂತ ಆಂಟಿ. ಹೌದೌದು, ಟೈಮ್ ಕಡಿಮೆ ಇದೆಯಲ್ವಾ? ಬೇಬಿ ರೆಡಿ ಆಗು, ನಾನ್ ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸ್ವಪ್ನ ಕೂತ್ಕೋ. ಹಾ, ಪರವಾಗಿಲ್ಲ ಆಂಟಿ. ನೆನ್ನೆ ನಾನು ಮಾಡಿರೋ ಫೋನು ಚೆನ್ನಾಗಿ ಕೆಲಸ ಮಾಡಿದೆ ಅಂತಾಯ್ತು. ನಮ್ಮ ಮಾವ ಎಲ್ಲಿ? ಬೆಡ್ರೂಮಲ್ಲಿ ಇದ್ದಾರೆ. ನಿಲ್ಲು. ಅವರು ತುಂಬಾ ಸುಸ್ತಾಗಿ ನಿದ್ರೆ ಮಾಡ್ತಿದ್ದಾರೆ. ಅಷ್ಟು ಸುಸ್ತಾಗೋ ಹಾಗೆ ಏನ್ ಮಾಡಿದ್ರು? ಇನ್ನೇನು, ನಿನ್ನೆಯಿಂದ ಸುಮ್ನೆ ಮುತ್ತು, ಹಗ್ಸು, ಹರಟೆ. ಅಬ್ಬಾ, ಉಸಿರಾಡಕ್ಕೂ ಬಿಡ್ಲಿಲ್ಲ ಅನ್ಕೋ. ಛೀ, ನಾಚಿಕೆ ಆಗಲ್ವಾ? ನಾಚಿಕೆ ಯಾಕೆ? ನಿನ್ ಭಾವನ್ ಜೊತೆ ಬಂದಿರೋ ಸ್ವಾಮೀಜಿ ಹೇಳಿದ್ರು, ನಾನ್ ಮಾಡ್ಬೇಕಾಯ್ತು. ಅಲ್ಲೋಡು, ನಿನ್ ಮಾವನೇ ಬರ್ತಿದ್ದಾರೆ. ಬೇಕಾದ್ರೆ ಅವರನ್ನೇ ಕೇಳು. ಹಾಯ್ ಸ್ವಪ್ನ, ನೀನೇನಿಲ್ಲಿ? ನಿಂಗಿಲ್ಲೇನ್ ಕೆಲ್ಸ ಮಾವ? ಸ್ವಾಮೀಜಿ ಇರೋ ಕೇಳಿದ್ದು ಅನ್ನಲ್ಲ ಸ್ವಪ್ನ. ನಿನ್ಗೆ ಕೋಪ ಬಂದಿದ್ರೆ ಈಗಲೇ ಕರ್ಕೊಂಡೋಗು. ಅದಕ್ಕೆ ಬಂದೆ. ಎಲ್ಲಿ ಆ ಸ್ವಾಮೀಜಿ? ಮೇಲ್ಗಡೆ ಇದ್ದಾರೆ, ಹೋಗು. ಏನಕ್ಕೆ ಸ್ವಪ್ನ ಬಂದಿದ್ದು? ನಾನೇ ಕರ್ಸಿದ್ದು. ಯಾಕೆ? ನಿಮ್ಮನ್ನ ಇಲ್ಲಿಂದ ಓಡ್ಸೋದಿಕ್ಕೆ.
ಏನ್ ನಾಣಿ ಈ ಅವತಾರ? ನೀವೇನ್ರಿ ಇಲ್ಲಿ? ನಾನು ಸ್ವಾಮೀಜಿಗೋಸ್ಕರ ಬಂದೆ. ಸ್ವಾಮೀಜಿನ? ಅದು ನಾನೇ ಅಲ್ವಾ? ಹಾ, ಅವ್ರು ನೋಡ್ಬೇಕಿತ್ತು. ಡ್ರೆಸ್ ಹಾಕೊಂಡು ಡೋರ್ ತೆಗಿ. ಆಗಲ್ಲ. ಯಾಕಾಗಲ್ಲ? ಹೆಂಡತಿ ಸಂಸಾರ ಇರೋ ನಾನೇ ಈಗಿದ್ರೆ ಎಲ್ಲ ಬಿಟ್ಟು ಸನ್ಯಾಸತ್ವ ತಗೊಂಡಿರೋರು ಅವ್ರು ಹೇಗಿರ್ತಾರೋ ಊಹೆ ಮಾಡ್ಕೊಳ್ಳಿ. ಇಲ್ಲೋಡಿ, ನೀವು ಕೆಳಗಡೆ ಇರಿ, ನಾನು ಸ್ವಾಮೀಜಿನ ಕಳಿಸ್ತೀನಿ. ಬೇಗ ಬರೋದಕ್ಕೆ ಹೇಳು. ಸರಿ, ಎಲ್ರೂ ನನ್ನ ಆಟ ಆಡ್ಸೋರೆ. ನೀನ್ ಒಬ್ನೇ ಬಂದೆ ಅನ್ಕೊಂಡೆ. ನಿನ್ ಜೊತೆಗ್ ನಿನ್ ಬಾಲನೂ ಕರ್ಕೊಂಡ್ ಬಂದ್ಯಾ ಮಾವ? ಬಾಲನ? ಬಾಲ ಯಾರು? ಇನ್ಯಾರು? ಆ ನಾಣಿನೇ. ನಾಣಿಯವ್ರು ಇಲ್ಲಿಲ್ವೇ? ಮೇಲಿದಾನೆ. ಕತೆ ಮುಗಿಸ್ದೆ ನಾಣಿ. ಸ್ವಪ್ನನ್ ಕಣ್ಣಿಗೆ ಬಿದ್ದು ಪ್ಲಾನ್ ಎಲ್ಲ ಹಾಳು ಮಾಡ್ದೆ. ಇಲ್ಲ ಸ್ವಪ್ನ, ಮೇಲೆ ಸ್ವಾಮೀಜಿನೇ ಇರೋದು. ನಂಗೇನ್ ಕಾಣ್ಸಲ್ವಾ? ನಾನಿನ್ ನೋಡ್ದೆ. ಹರೋಹರ, ಬಿತ್ತಿರಿ ಬಾಬಾ, ಕಾಲಿಟ್ರೆ ಕಲ್ಯಾಣ ಸಮೃದ್ಧಿ. ಸ್ವಾಮೀಜಿ, ಮೇಲೆ ನಾಣಿಯವ್ರಿದ್ದಾರಾ? ನಾಣಿ ಯಾರಮ್ಮ? ನನ್ ಮಾವನ್ PA. ನೀವಿಬ್ರು ಒಂದೇ ರೂಮಲ್ಲಿ ಇದ್ದೀರಂತೆ? ಇಲ್ಲಮ್ಮ, ಕೋಣೆಲಿ ನಾನೊಬ್ಬನೇ ಇದ್ದಿದ್ದು. ಮತ್ತೆ ನಾಣಿ ಹಾಗೆ ಯಾಕೆ ಹೇಳ್ದ? ಅವರು ಇಲ್ಲಿದ್ರೆ ಅಲ್ವಾ ನಿನ್ಗೆ ಹೇಳೋಕೆ. ನಾನ್ ನಾಣಿ ನೋಡ್ದೆ, ಮಾತಾಡ್ದೆ. ಅದು ನಿನ್ ಭ್ರಮೆ. ಯಾವಾಗ್ಲೂ ನಿನ್ ಮನ್ಸಲ್ಲಿ ನಾಣಿನ ನೆನಪು ಮಾಡ್ಕೊಂಡಿರ್ಬೇಕು. ಅದಕ್ಕೆ ಅವನ ರೂಪ ನಿನ್ ಕಣ್ಮುಂದೆ ಕಾಣಿಸಿರ್ಬೇಕು ಅಷ್ಟೇ. ಕೃಷ್ಣ ಮಾಯೆ. ಥ್ಯಾಂಕ್ ಗಾಡ್, ಮ್ಯಾನೇಜ್ ಮಾಡ್ಬಿಟ್ಟೆ ನಾಣಿ. ಸದಾ ಕಾಲ ನೆನ್ಪಾಗೋದಿಕ್ಕೆ ಆ ನಾಣಿ ಏನು ಪುನೀತ ಅಥವಾ ದರ್ಶನ? ಈಗ ಆ ನಾಣಿ ವಿಷಯ ಯಾಕೆ ಸ್ವಪ್ನ? ನೀನ್ ಯಾಕೆ ಬಂದಿದ್ಯಾ ಹೇಳು. ನಿಮ್ಮನ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗಕ್ಕೆ ಮಾವ ಹೇಳಿದ್ರು. ಬೇಗ ರೆಡಿಯಾಗಿ ಹೊರಟು ಬಿಡಿ. ಓಹೋ, ಮದುವೆ ಬಟ್ಟೆ ತಗೊಳಕ್ ಹೋಗ್ತಿದ್ರಿ ಅಂದಂಗಾಯ್ತು. ಶುಭಂ, ಹೊರಡಿ ಹೊರಡಿ. ಹಾ, ನಾನು ಹಿಮಾಲಯಕ್ಕೆ ಹೊರಡ್ತೀನಿ. ನಾನ್ ಮೀನಾಕ್ಷಿ, ಮಧುರೆ ಮೀನಾಕ್ಷಿ ದರ್ಶನ ಮಾಡ್ಬೇಕು. ಆಗ್ಲೇ ಹೊರಟ್ಬಿಟ್ರ ಸ್ವಾಮೀಜಿ? ಶಾಪಿಂಗ್ ಹೋದಾಗ ನಿಮ್ ಸಹಾಯ ನಮಗ್ ಬೇಕಾಗತ್ತೆ. ಇಲ್ಲೇ ಇರಿ. ಮತ್ತೆ ಸಿಕ್ಕಾಕ್ಸಿದ್ರಲ್ಲ. ಇದೇನೇ ನೀನ್ ದಿನ ಮಾಡ್ತಾ ಇದ್ದಿದ್ ಕೆಲ್ಸನ ನಿನ್ ಕೈಯಲ್ಲಿ ಮಾಡ್ಸಿದ್ರೆ ನಿನ್ಗೆ ನೆನ್ಪಾಗತ್ತೆ ಅನ್ಕೊಂಡಿದ್ದೆ. ಹೀಗ್ ಮಾತಾಡ್ತಿದ್ಯಲ್ಲ. ಬೇಗ ಹೋಗ್ ಸ್ನಾನ ಮಾಡ್ಕೊಂಡ್ರೆ ಇನ್ನು ಸುಮ್ನೆ ಕೂತಿದ್ಯಲ್ಲೇ? ಈ ಮನೇಲಿ ಶವರ್ ಇಲ್ಲ, ಹೇಗ್ ಸ್ನಾನ ಮಾಡೋದು? ದಿನ ಹೇಗ್ ಸ್ನಾನ ಮಾಡ್ತಿದ್ದೋ ಹಾಗೆ ಮಾಡಿ ಈ ಬಟ್ಟೆ ಹಾಕೋ. ಏನು ಈ ಡ್ರೆಸ್? ಹಾ, ಅದನ್ನ ಲಂಗಾದಾವಣಿ ಅಂತ ಹೇಳ್ತಾರೆ. ನಾನು ಈ ತರ ಡ್ರೆಸ್ ಹಾಕ್ತೀನಾ? ಯಾವತ್ತು ಹಾಕೊಳ್ದೇ ಇರೋಳ್ ತರ ಹೇಳ್ತಿದ್ಯಲ್ಲೇ? ದಿನ ಇದನ್ನೇ ಹಾಕೋತಾ ಇದ್ದಿದ್ದು. ಮತ್ತೆ ಈ ಡ್ರೆಸ್? ಅದನ್ನ ನಿಮ್ ಮೇಡಮ್ ಹತ್ರ ಹೋಗ್ತಿಲ್ಲ ಆವಾಗ ಹಾಕೋತಾ ಇದ್ದೆ. ಮನೇಲಿದ್ರೆ ಲಂಗಾದಾವಣಿನೇ ಹಾಕೊಳ್ಳೋದ್ ನೀನು. ಹೌದು, ನೀನು ಮೇಡಮ್ ಮೇಡಮ್ ಅಂತ್ಯಲ್ಲ, ಅದ್ಯಾರು? ನನಗೇನೇ ಗೊತ್ತು ಅವ್ರು ಯಾರೋ, ನೀನಲ್ಲಿ ಮಾಡೋ ಕೆಲ್ಸ ಏನೋ ನನಗೆ ಯಾವತ್ತಾದ್ರೂ ಹೇಳಿದ್ರೆ ತಾನೆ. ಸರಿ ಬಿಡು, ಬೇಗ ಸ್ನಾನ ಮಾಡ್ಕೊಂಡು ಆ ಬಟ್ಟೆ ಹಾಕೋ, ದೇವಸ್ಥಾನಕ್ಕೆ ಹೋಗೋಣ. ನಾನು ಇದನ್ನ ಹಾಕಲ್ಲ. ಮತ್ತೆ ಇನ್ನೇನೇ ಹಾಕೋತ್ಯಾ? ನಂಗೆ ಈ ರೀತಿ ಡ್ರೆಸ್ಸೇ ಬೇಕು. ಅದೆಲ್ಲ ಮನೇಲಿ ಇಲ್ವೇ? ದೊಡ್ಡ ದೊಡ್ಡ ಅಂಗಡಿಲೇ ಇರೋದದು. ದೊಡ್ಡ ದೊಡ್ಡ ಶಾಪ್ ಅಲ್ಲ. ನಾವ್ ಅಲ್ಲಿಗೆ ಹೋಗೋಣ. ಎಲ್ಲಿಗೆ? ಅದೇ ಆ ದೊಡ್ಡ ದೊಡ್ಡ ಶಾಪಿಗೆ. ಯಾಕೆ? ಈ ತರ ಡ್ರೆಸ್ ತಗೊಳಕ್ಕೆ. ನಮ್ಮ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ, ಇರೋದನ್ನೇ ಹಾಕೋ, ದೇವಸ್ಥಾನಕ್ಕೆ ಹೋಗೋಣ. ಇಲ್ಲ, ಶಾಪಿಂಗ್ ಹೋಗೋಣ. ದುಡ್ಡಿಲ್ಲ ಅಂತ ಹೇಳಿದ್ನಲ್ಲೇ. ಓಕೆ, ಸುಮ್ನೆ ಹೋಗೋಣ. ಸುಮ್ನೆ ಯಾಕೆ? ಅಲ್ಲಿಗೆ ಹೋದ್ರೆ ನನಗೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೇನೋ. ಅಲ್ಲಿ ಹೇಗೆ ನೆನಪಾಗತ್ತೆ? ನನಗೂ ಗೊತ್ತಿಲ್ಲ, ಆದ್ರೆ ನಾವು ಹೋಗ್ಲೇಬೇಕು. ಏನೋ ಅಮ್ಮ, ನೀನು ಹುಚ್ಚೋ.
ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗ್ ಅದ್ ಕೊಡ್ಸು ಇದ್ ಕೊಡ್ಸು ಅನ್ಬೇಡ, ನನ್ನಿಂದ ಆಗಲ್ಲ. ಮೊದ್ಲೇ ಹೇಳ್ತಾ ಇದ್ದೀನಿ. ಹೋಗಣ್ವಾ. ಹೀಗೆ ಹೋಗೋದಾ? ಸ್ನಾನ ಮಾಡಿ ಆ ಬಟ್ಟೆ ಹಾಕೋ, ಆಮೇಲೆ ಹೋಗೋಣ. ನೋಡು, ಲಂಗ ದಾವಣಿಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ಸಾರಿ ಮೇಡಮ್, ನೈಟ್ ಮಿಸ್ ಆದ್ಲು. ನೀನು ಅವಳ ಶವದ ಫೋಟೋ ಕಳಿಸ್ದಾಗ್ಲೇ ಅದು ನನ್ಗೆ ಅರ್ಥ ಆಯ್ತು. ದೊಡ್ಡ ಪ್ರೊಫೆಷನಲ್ ಕಿಲ್ಲರ್ ಅಂದೆ ಒಂದು ಹುಡುಗಿನ ಸಾಯಿಸೋಕಾಗದೆ ಫೇಲ್ ಆಗಿದ್ಯಾ. ಏನ್ ಮಾಡ್ಲಿ ಹೇಳಿ, ಪಕ್ಕದಲ್ಲೇ ನಿಮ್ ಸೋದರಳಿಯ ಇದ್ದ, ಆದ್ರೂ ತುಂಬಾ ಟ್ರೈ ಮಾಡಿದೆ. ಟಾರ್ಗೆಟ್ ಮಿಸ್ ಆಯ್ತು. ಸರಿ ಬಿಡು, ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ಮದ್ವೆ ಬಟ್ಟೆಗೆ ಅಂತ ಎಲ್ಲ ಶಾಪಿಂಗ್ ಬರ್ತಿದೀವಿ, ಅವಳು ಕೂಡ ಬರ್ತಾಳೆ. ಇವತ್ತು ಎಂತ ಪರಿಸ್ಥಿತಿ ಇದ್ರೂ ಮಿಸ್ ಆಗ್ಬಾರ್ದು. ಶಾಪಿಂಗ್ ಮಾಲ ತುಂಬಾ ಜನ ಇರ್ತಾರೆ ಮೇಡಮ್. ಆದ್ರೆ ನಿನ್ ಗುರಿ ಅವಳ ಮೇಲಿರ್ಬೇಕು. ಕತ್ತಿಯಿಂದ ಕಡಿತ್ಯೋ, ಗನ್ ತಗೊಂಡ್ ಸುಡ್ತ್ಯೋ, ಇಲ್ಲ ಬಾಂಬ್ ಹಾಕಿ ಮಾಲ್ ಪೂರ್ತಿ ನೆಲಸಮ ಮಾಡ್ತೀಯೋ ಅದು ನಿನ್ನಿಷ್ಟ. ಆದ್ರೆ ಅವಳು ಖಂಡಿತವಾಗ್ಲೂ ಸಾಯ್ಬೇಕು. ಅಷ್ಟು ಜನರ ಮಧ್ಯೆ ಮರ್ಡರ್ ಕಷ್ಟ ಮೇಡಮ್. ನಿನಗೆ ಕೋಟಿ ರೂಪಾಯಿ ಕೊಡ್ತಿರೋದು ಯಾಕೆ? ಅವಳನ್ನ ಎಲ್ಲೋ ಕೊಲ್ಲೋ ಹಾಗಿದ್ರೆ ನಿನ್ನಂತವ್ರು ಯಾಕೆ ನನಗೆ 1000ಕ್ಕೋ ಲಕ್ಷಕ್ಕೋ ಕತ್ತು ಕೊಯ್ಯೋರಿಗೆ ಕೆಲಸ ಕೊಡ್ತಿದ್ದೆ. ಓಕೆ ಮೇಡಮ್, ಶಾಪ್ ಅಡ್ರೆಸ್ನ ಮೆಸೇಜ್ ಮಾಡಿ, ಬರ್ತೀನಿ. ಗುಡ್, ವೆರಿ ಗುಡ್. ಇವತ್ತು ಕೆಲಸ ಕಂಪ್ಲೀಟ್ ಮಾಡಿ ನಿನ್ನ ಹೆಸರು ಮರ್ಯಾದೆ ಉಳಿಸ್ಕೋ. ಆಂಟಿ, ಇವತ್ ನಾನೇ ಕಾರ್ ಡ್ರೈವ್ ಮಾಡ್ತೀನಿ. ಕಮ್ ನಿತ್ಯ. ಬೇಬಿ. ಏನಪ್ಪ? ಹೇಳಿ. ನಾನು ಸ್ವಾಮೀಜಿ. ಯಾರಲ್ಲ ಅಂದ್ರು? ಆ ಕಾರಲ್ಲಿ ನನ್ನ ಜಾಗ ಎಲ್ಲಿ ಅಂತ. ಹಿಂದೆ ಕೂತ್ಕೋ. ಹಿಂದಿರೋದು ಲಗೇಜ್ ಅಲ್ವಾ, ನನ್ ಕೂತ್ಕೋ ಅಂತಿದ್ದೀರಾ? ಅಂದ್ರೆ ನಮ್ ಹಿಂದೆ ನೀವಿದ್ದು ನಮ್ಮನ್ ಮುಂದೆ ನೆಡ್ಸಿ ಅಂತ. ಈ ಬಿಲ್ಡಪ್ಪಿಗೆ ಏನ್ ಕಡಿಮೆ ಇಲ್ಲ. ಬನ್ನಿ ಸ್ವಾಮಿ, ನಿಮ್ಗಿಲ್ಲಿ ಕಂಫರ್ಟಬಲ್ ಆಗೇ ಇರುತ್ತೆ. ನೀ ಸುಮ್ನಿರಮ್ಮ, ಸುಮ್ಮನೆ ಉತ್ತು ತುತ್ತು ಅಂತ ಮಧ್ಯೆ ಮಾತಾಡ್ಬೇಡ. ತಲೆ ಇದ್ರು ಬುದ್ಧಿ ಇಲ್ಲ. ಇರು ಬರ್ತೀನಿ. ಬರ್ತಾ ಬರ್ತಾ ಸ್ವಾಮೀಜಿ ಮೇಲೆ ಗೌರವನೇ ಇಲ್ಲ. ಜಾಗ ಬಿಡಮ್ಮ, ಸರಿಯಾಗಿ ಕೂರೋಕ್ ಜಾಗನೂ ಇಲ್ಲ. ಅಮ್ಮ